ಭೂಮಿಯ ಒಡಲು ಸೇರ್ತಾ ಇದೆ ಮಾರಕ ಕೆಮಿಕಲ್ಸ್ಗಳು. ಬೆಂಗಳೂರಿನ ಕೆಮಿಕಲ್ಸ್ ಜಮೀನಿಗೆ ಹಾಕ್ತಾ ಇರುವಂತಹ ದುಷ್ಟರು ಜಮೀನಿನಲ್ಲಿ ದೊಡ್ಡ ಹಳ್ಳ ತೋಡಿ ಇದು ಪೈಂಟ್ ಥಿನ್ನರ್ ತ್ಯಾಜ್ಯವು ಕೂಡ ಹಾಕಲಾಗ್ತಾ ಇದೆ. ಕಾರ್ಖಾನೆ ತ್ಯಾಜ್ಯದ ಕೆಮಿಕಲ್ನಿಂದಾಗಿ ಅಂತರ್ಜಲ ಕಲುಷಿತ ಆಗ್ತಾ ಇದೆ. ಈಗ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲೇ ಕೆಮಿಕಲ್ ಕರಾಳ ದಂಧೆ ನಡೀತಾ ಇದೆ. ನೆಲಮಂಗಲದ ನಿರ್ಜನ ಪ್ರದೇಶದ ಜಮೀನಿನಲ್ಲಿ ಅಕ್ರಮ ದಂಧೆ ನಡೀತಾ ಇದೆ. ಕೆಮಿಕಲ್ ದುರ್ವಾಸನೆಯಿಂದ ಈಗ ಸ್ಥಳೀಯ ನಿವಾಸಿಗಳು ಕಂಗಾಲಾಗಿದ್ದಾರೆ. ಆರೋಗ್ಯದ ಮೇಲೆ ಹಲವು ದುಷ್ಪರಿಣಾಮಗಳು ಬೀರ್ತಾ ಇದೆ. ಕಾರಣ ಅಂತರ್ಜಲ ಕಲುಷಿತ ಆಗ್ತಾ ಇದೆ. ಗ್ರಾಮಸ್ಥರ ವಿರೋಧದ ನಡುವೆಯೂ ಕೂಡ ಈ ಪ್ರಕ್ರಿಯೆ ಹೀಗೆ ಮುಂದುವರಿತಾ ಇದೆಯಂತೆ. ಕೊಳವೆ ಬಾವಿಯಲ್ಲಿ ಶುದ್ಧ ನೀರು ಬರ್ತಾ ಇಲ್ಲ ಅಂತ ಹೇಳಿ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಸ್ಥಳಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಿದ್ದಾರೋ ಆ ಸಂಬಂಧಪಟ್ಟಂತ ಜನರಿಗೆ ನೋಟಿಸ್ ಜಾರಿ ಮಾಡಿ ಕ್ರಮ ತಗೊಳ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಇದು. ಹೀಗೆ ಈ ಒಂದು ಕೆಮಿಕಲ್ಸ್ಗಳು, ಈ ಒಂದು ಕೆಮಿಕಲ್ ಏನು ಭೂ ಸೇರ್ತಾ ಇದೆ, ಇದರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಭೂಮಿಯ ಒಡಲು ಸೇರ್ತಾ ಇದೆ. ಈ ಕೆಮಿಕಲ್ಗಳು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಅಗದು ಬಿಟ್ಟಿದ್ದಾರೆ. ಅಗದು ಅದರಲ್ಲಿ ಕೆಮಿಕಲ್ನ ಹಾಕ್ತಾ ಇರುವಂಥದ್ದು. ಬೆಂಗಳೂರಿನ ಕೆಮಿಕಲ್ಸ್ ಜಮೀನಿಗೆ ಹಾಕ್ತಾ ಇದ್ದಾರೆ ದುಷ್ಟರು. ಇದೆಲ್ಲವೂ ಕೂಡ ಪೊಲ್ಯೂಷನ್ ಬೋರ್ಡ್ ಅವರಿಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಎಷ್ಟು ದಿನದಿಂದ ಇದೆಲ್ಲವೂ ಕೂಡ ನಡೀತಾ ಇದೆ. ಈಗಾಗಲೇ ಸುತ್ತಮುತ್ತ ಇರುವಂತಹ ಜನರಿಗೆ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆ ಆಗಿದೆ ಅನ್ನೋಂಥದ್ದು ಕೂಡ ಈಗ ಗಮನ ಕೊಡಬೇಕಾಗುತ್ತೆ. ಕಾರಿಂದ ತುಂಬ ಸ್ಮೆಲ್ ಬರ್ತಾ ಇದೆ. ನಮ್ಮಲ್ಲಿ 7 ವಯಸ್ಸಿಂದ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾಗಿರೋರಿದ್ದಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅವರಿದ್ದಾರೆ. ಈ ಸ್ಮೆಲ್ಲು ಅವರಿಗೆ ನಿದ್ರೆ ಮಾಡೋಕ್ಕೂ ಆಗೋದಿಲ್ಲ. ತುಂಬ ಮಕ್ಕಳಿಗೂ ತುಂಬ ಒಂಥರ ವಾಂತಿ ಬರೋಂಗೆ, ಹೆಡ್ಡೇಕು, ಇದೆಲ್ಲ ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ದಾರೆ ಮಕ್ಕಳು. ಮತ್ತು ಇದು ಯಾವ ನಮಗೆ ಗೊತ್ತಿರಲಿಲ್ಲ ಏನು ಸ್ಮೆಲ್ ಅಂದರೆ. ನಾವೇನೋ ಇದು ಟ್ಯಾಂಗ್ ಏನು ಮೋರಿ ಏನಾರು ಓಪನ್ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದು ದಿವಸ. ಮತ್ತು ಅದು ಏನೊಂದು ಅರ್ಥನೇ ಆಗಿದೆ. ರಾತ್ರಿ ಟೈಮಲ್ಲಿ ತುಂಬ ಸ್ಮೆಲ್ ಬರುತ್ತೆ. ಊಟ ಮಾಡೋಕ್ಕಾಗಲಿ, ಮಕ್ಳಿಗೆ ಮಲ್ಗೋಕ್ಕಾಗಲಿ ತುಂಬಾ ಡಿಸ್ಟರ್ಬ್ ಆಗ್ತಾಯಿದೆ. ದಯವಿಟ್ಟು ತಾವು ಏನಾದ್ರು ಅದಕ್ಕೊಂದು ಪರಿಹಾರ ಮಾಡಿ ಕೊಡ್ಬೇಕಂದ್ರೆ ನಿಮ್ಮಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಹೀಗೆ ಈ ಜಮೀನಲ್ಲಿ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಅಥವಾ ಕ್ಯಾನ್ಗಳಲ್ಲಿ ಈ ರೀತಿಯಾಗಿ ಕೆಮಿಕಲ್ಸ್ನ ತಗೊಂಡ್ಬರೋದು ಅಥವಾ ತ್ಯಾಜ್ಯವನ್ನ ಈ ರೀತಿಯಾಗಿ ಭೂ ಒಳಗೆ ಸೇರಿಸೋದು, ಭೂಮಿ ಒಳಗೆ, ಇದೆಲ್ಲವೂ ಕೂಡ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅಲ್ಲಿರುವಂತಹ ಜನರಿಗೆ ಗೊತ್ತು ಪಾಪ. ಇನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ ಅಂತ ಏನಾಗ್ಬೋದು ಮುಂದೆ? ಖಂಡಿತ ರಶ್ಮಿ, ಏನು ಅಂತಂದ್ರೆ ಏನು ಬೆಂಗಳೂರು ಗ್ರಾಮಾಂತರ ಅಂತಂದ್ರೆ ಬೆಂಗಳೂರು ಸಿಲಿಕಾನ್ ಸಿಟಿಯಿಂದ ಏನ್ ಕೈಗಾರಿಕಾ ಪ್ರದೇಶಗಳಿದಾವೆ, ಯಾವ ಕಂಪ್ನಿಗಳಿದಾವೆ, ಅದು ವೇಸ್ಟೇಜಸ್ ಅಂದ್ರೆ ತ್ಯಾಜ್ಯ, ಪೇಂಟ್ ಮತ್ತೆ ಟಿನ್ನರ್, ಈ ತರ ಕೆಮಿಕಲ್ ವಸ್ತುಗಳನ್ನ ಬ್ಯಾರಲ್ಗಳಲ್ಲಿ ತುಂಬಿ ಇಲ್ಲಿ ಒಂದು ಗ್ರಾಮಾಂತರ ಪ್ರದೇಶ ಜಮೀನುಗಳಲ್ಲಿ ಈ ಒಂದು ಕ್ರಮ ನಡೀತಾ ಇರುವಂತದ್ದು. ಈ ಒಂದು ದಂಧೆನಲ್ಲಿ ಭೂ ಮಾಲೀಕರು ಕೂಡ ಶಾಮೀಲಾಗಿದ್ದಾರೆ ಅಂತಾನೆ ಹೇಳ್ಬೋದು. ಏನೋ ಒಂದ್ ಕಡೆ ಜಮೀನ್ ಮಾಲೀಕರು ಇದಕ್ಕೆ ಅವಕಾಶ ಕೊಟ್ಟಾಗ ಏನು ಹಣದಾಹ ಬಿದ್ದು ಈ ಒಂದು ಕೃತ್ಯಕ್ಕೆ ಕೈ ಜೋಡಿಸ್ತಾರೆ ಅಂತಾನೆ ಹೇಳ್ಬಹುದು. ಏನು ಕೈಗಾರಿಕಾ ಪ್ರದೇಶದಿಂದ ಬರ್ತಕ್ಕಂಥ ತ್ಯಾಜ್ಯವನ್ನ ಅಕ್ರಮವಾಗಿ ಜಮೀನಲ್ಲಿ ಹಳ್ಳ ತೋಡಿ ಬೃಹದಾಕಾರವಾಗಿ ಏನು ಆಳವಾಗಿ ತೋಡಿ ಒಂದು ಈ ಕೆಮಿಕಲ್ ನ ಸುರಿದು ಅಂತರ್ಜಲ ಕಲುಷಿತ ಆಗ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರ ಆರೋಪ ಕೇಳಿ ಬಂದಿರುವಂತದ್ದು. ಈ ಒಂದು ಘಟನೆ ಏನು ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಓಬ್ನಾಯಕನಹಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂಥ ಬೆನಕಾ ಲೇಔಟ್ ನಲ್ಲಿ ಈ ಒಂದು ದುರ್ಘಟನೆ, ಈ ಒಂದು ಕೃತ್ಯ ನಡೆದಿರುವಂತದ್ದು. ಈ ಒಂದು ದಂಧೆಯಲ್ಲಿ ಏನು ಚಿಕ್ಕದೊಡ್ಡಯ್ಯ ಅನ್ನೋರು ಸರ್ವೆ ನಂಬರ್ನ ಜಮೀನಿನಲ್ಲಿ ಈ ಒಂದು ಕರಾಳ ದಂಧೆ ನಡೆಯುತ್ತಿರುವಂತದ್ದು. ಈ ಒಂದು ಕೃತ್ಯ ಏನಿದೆ, ಈ ಒಂದು ದಂಧೆಗೆ ಜಮೀನ ಮಾಲೀಕರು ಸಾಥ್ ಕೊಡ್ತಿದ್ದಾರೆ. ಇದರಿಂದನೇ ಇಲ್ಲಿನ ವಾತಾವರಣ ಕಲುಷಿತ ಆಗ್ತಾ ಇದೆ, ಅಂತರ್ಜಲ ಕಲುಷಿತ ಆಗ್ತಾ ಇದೆ, ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ತಲೆಭಾರ, ಈ ರೀತಿ ಹಿರಿಯ ನಾಗರಿಕರು ಇರೋದ್ರಿಂದ ವೀಸಿಂಗ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ಈಗಾಗಲೇ ಹೇಳಿಕೆಗಳನ್ನು ನೀಡಿರುವಂತದ್ದು. ಇನ್ನು ಈ ಒಂದು ಸಂದರ್ಭದಲ್ಲಿ ಏನು ಪರಿಸರ ಮಾಲಿನ್ಯ ಅಧಿಕಾರಿಗಳು ಕೂಡ ಒಂದು ಆರೋಪದ ಮೇರೆಗೆ ಏನು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ಬ್ಯಾರಲ್ಗಳಲ್ಲಿ ಬಂದಿರತಕ್ಕಂತ ಏನು ಕೆಮಿಕಲ್ ತ್ಯಾಜ್ಯ ಏನಿದೆ, ಯಾವ ಕಂಪ್ನಿಗೆ ಸೇರಿದ್ದು, ಈ ಒಂದು ಕೃತ್ಯ ನಡೆದಿರುವಂತದ್ದು ಎಲ್ಲಿಂದ ಅಂತ ಹೇಳಿ ಈಗಾಗಲೇ ತನಿಖೆಯನ್ನ ಶುರು ಮಾಡಿರುವಂತದ್ದು. ಇದೇ ಒಂದು ಕ್ರಮವನ್ನ ಈಗಾಗಲೇ ಏನು ಅಲ್ಲಿನ ಬ್ಯಾರಲ್ಗಳನ್ನ ಸ್ಥಳಾಂತರಿಸಿ ಒಂದು ದಾವಸ್ಪೇಟೆಯ ರಾಮ್ಕಿ ಎಂಬಲ್ಲಿ ಈ ಒಂದು ಕೆಮಿಕಲ್ ನ ಎಲ್ಲ ಡಿಸ್ಪೋಸಲ್ ಮಾಡಬೇಕು ಅಂತ ಹೇಳಿ ಏನು ಪರಿಸರ ಮಾಲಿನ್ಯ ಅಧಿಕಾರಿ ಪದ್ಮನಾಭ್ ಅವರು ಭೇಟಿ ನೀಡಿ ಈ ಒಂದು ಕ್ರಮ ನೋಟಿಸ್ ಜಾರಿ ಮಾಡಿ, ಏನು ಭೂ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿ ಈಗಾಗಲೇ ಅದನ್ನ ಡಿಸ್ಪೋಸಲ್ ಮಾಡಿರುವಂತದ್ದು ರೋಶ್ನಿ. ಅಲ್ಲದೆ ಈ ಒಂದು ಸ್ಥಳ ಪರಿಶೀಲನೆಗಾಗಿ ಈಗಾಗಲೇ ನಗರಸಭೆಯ ಆರೋಗ್ಯಾಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಕೂಡ ಭೇಟಿ ನೀಡಿ ಕ್ರಮಕ್ಕೆ ಮುಂದಾಗಿರುವಂತದ್ದು ರೋಶ್ನಿ. ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್